ಹಲೋ ಫ್ರೆಂಡ್ಸ್, ಎಕ್ಸ್ಪರ್ಟ್ ಇಂಜಿನಿಯರಿಂಗ್ ವರ್ಕ್ಸ್ ಉಡುಪಿ. ವೆಲ್ಕಮ್. ಇದು ಆಟೋ ಚೇಂಜರ್. ಜನರೇಟರ್ ಕರೆಂಟ್ ಹೋದ ಕೂಡಲೇ ಆಟೋ ಚೇಂಜ್ ಆಗುತ್ತೆ. ಇದು ಎಕ್ಸನ್ ಕಂಪೆನಿದು 125 ಆ್ಯಂಪ್ಸ್. ಜನರೇಟ್ರಲ್ಲಿ ಕಂಟ್ರೋಲ್ ಇರುವಂಥದ್ದು GC1202. ಇದನ್ನು ಯಾವ ರೀತಿ ಸೆಟ್ಟಿಂಗ್ ಮಾಡಬೇಕಂದ್ರೆ, ಈಗ ಆಟೋ ಕರೆಂಟ್ ಹೋದ ಕೂಡಲೇ ಸ್ಟಾರ್ಟ್ ಆಗಬೇಕಂತ ಹೇಳಿದರೆ, ಫಸ್ಟ್ ಮೈನ್ ಆನ್ ಮಾಡಿ. ಮೈನ್ ಆನ್ ಮಾಡಿದ ನಂತರ ಸ್ಟಾಪ್ ಬಟನ್ ಮತ್ತು ಆಟೋ ಮ್ಯಾನ್ಯುವಲ್ ಅಂತಿದೆ ಬಟನ್, ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಆಗ ಬರುತ್ತೆ 4 ರೀಡ್ ಮೋಡ್ ಪ್ರೆಸ್ ಸ್ಟಾಪ್ ಅಂತೇಳಿ, 4 ರೈಟ್ ಮೋಡು ಪ್ರೆಸ್ ಸ್ಟಾರ್ಟ್. ಇದನ್ನು ಪ್ರೆಸ್ ಮಾಡಿ ಸ್ಟಾರ್ಟ್ ಬಟನ್. ನೆಕ್ಸ್ಟ್ ಪಾಸ್ವರ್ಡ್ ಕೇಳ್ತದೆ. ಇದರದ್ದು ಪಾಸ್ವರ್ಡ್ 0. ನೆಕ್ಸ್ಟ್ ಶಿಫ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ ಅಲ್ಲಿ 1 ಹಾಕಿ 1. ನೆಕ್ಸ್ಟ್ ಶಿಫ್ಟ್ ಮಾಡಿ 2. ನೆಕ್ಸ್ಟ್ ಶಿಫ್ಟ್ ಮಾಡಿ 3 ಹಾಕಿ ಇದನ್ನು ಅಗೇನ್ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ. ಆಗ ಮ್ಯಾನ್ಯುವಲ್ ಅಂತ ಬರುತ್ತೆ, ಪ್ರೆಸ್ ಮಾಡಿ. ಜನರಲ್ ಅಂತ ಬರುತ್ತೆ, ಜನರೇಟರ್ ಬಂದ ಕೂಡಲೇ ಅದನ್ನು ಪ್ರೆಸ್ ಮಾಡಿ. ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ. ಪ್ಲಸ್ ಡೀಪ್ ಸ್ಲೀಪ್ ಮೋಡ್ ಎನಬಲ್ ಇದೆ. ರಿಸರ್ವ್ ಬಟನ್ ಡಿಸೇಬಲ್ ಇದೆ. GSM ಕಮ್ಯುನಿಕೇಷನ್, ಪವರ್ ಆನ್, ಲ್ಯಾಂಪ್ ಟೆಸ್ಟ್ ಅಂತಿದೆ, ಅದು ಎನಬಲ್ ಮಾಡಬೇಕು ನಾವು. ಎನಬಲ್ ಮಾಡೋದು, ಡಿಸೇಬಲ್ ಮಾಡೋದು ಯಾವುದಂದರೆ, ಸ್ಟಾರ್ಟನ್ನು ಪ್ರೆಸ್ ಮಾಡಿದರೆ ಎನೇಬಲ್ ಆಗ್ತದೆ, ಹೀಗೆ ಮಾಡಿದರೆ ಡಿಸೇಬಲ್ ಆಗ್ತದೆ, ಮೇಲೆ ಮಾಡಿದರೆ ಎನೇಬಲ್ ಆಗ್ತದೆ. ಸೇವ್ ಮಾಡಿ. ನೆಕ್ಸ್ಟ್ ಪವರ್ ಆನ್ ಮೋಡ್ ಆಟೋ. ಈಗ ನಿಮ್ಮದು ಇಲ್ಲಿ ನೋಡಿ, ಆಟೋ ಮ್ಯಾನ್ಯುವಲ್ ಸ್ಟಾಪ್ ಅಂತಿದ್ರೆ, ಆಟೋ ಕರೆಂಟ್ ಹೋದಾಗ ಇದು ಜನರೇಟ್ ಸ್ಟಾರ್ಟ್ ಆಗಲ್ಲ. ಸ್ಟಾಪ್ ಅಂತಿದ್ರೆ ಅದನ್ನು ನಾವು ಆಟೋ ಮೋಡಿಗೆ ಇಟ್ಟು ಇದನ್ನು ಅಗೇನ್ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ನಂತರ ಅದು ಸೇವ್ ಆಗಬೇಕಂತ ಹೇಳಿದರೆ ಅಗೇನ್ ಸ್ಟಾಪ್ ಬಟನ್ ಮತ್ತು ಆಟೋ ಮ್ಯಾನ್ಯುವಲನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ ಫ್ಯೂ ಸೆಕೆಂಡ್ಸ್. ಈಗ ಮೋಡು, ಈಗ ಮ್ಯಾನ್ಯುವಲ್ ಇದೆ. ಈಗ ನೋಡಿ, ಈಗ ಇದನ್ನು ಆಫ್ ಮಾಡಿ ಆನ್ ಮಾಡಿದ ಕೂಡಲೇ ಇದರಲ್ಲಿ ಆಟೋ ಮೋಡ್ ಅಂತ ಬರುತ್ತೆ ನೋಡಿ. ಮೋಡ್ ಆಟೋ DG ಆಫ್ ಅಂತಿದೆ. ಈಗ ಕರೆಂಟ್ ತೆಗಿತಾರೆ. ಕರೆಂಟ್ ತೆಗೆದ ಕೂಡಲೇ ಜನರೇಟ್ ಸ್ಟಾರ್ಟ್ ಆಗ್ತದೆ. ಸೆಲ್ಫ್ ಕ್ರ್ಯಾಂಕ್ ಮಾಡ್ತದೆ ಅದು ನೋಡಿ. ಮೈನನ್ನು ಆಫ್ ಮಾಡಿದ್ರು, ಈಗ ಆಟೋ ಸ್ಟಾರ್ಟ್ ಆಗಿ ಸೆಲ್ಫ್ ಹೊಡಿದು. ಇಷ್ಟೇ ಇದು ಕಂಟ್ರೋಲ್ ಮಾಡಿರುವಂಥದ್ದು. ಥ್ಯಾಂಕ್ ಯು ವೆರಿ ಮಚ್. ಎಕ್ಸ್ಪರ್ಟ್ ಇಂಜಿನಿಯರಿಂಗ್ ವರ್ಕ್ಸ್ ಉಡುಪಿ.